ಬನ್ನಿ, ನಾನು ಸೈಯದ್ ಜಕೀರ್ ಹುಸೇನ್. ಬಯಸಿ ಬಂದ ನೋಡಿ, ಇಲ್ಲಿ ಮೇಲೆ ಬಯಸಿ ಬಂದ ಭಾಗ್ಯ, ಇಬ್ಬರು ಮುಖ್ಯಮಂತ್ರಿ ಕೂಡಿ ಬಂದ ಭಾಗ್ಯ, ಗುರಿ ಇದ್ದರೆ ಗುರುಬಲ. 10 ಜೆಡಿಎಸ್ ಶಾಸಕರನ್ನು ಕಾಂಗ್ರೆಸ್ಸಿನಲ್ಲಿ ಕಳಿಸಿ ಜೆಡಿಎಸ್ ಬಿಜೆಪಿ ಟೈಅಪ್. 20 ತಿಂಗಳದ ಸಮ್ಮಿಶ್ರ ಸರ್ಕಾರ, 40 ತಿಂಗಳದ ಮ್ಯಾಚ್ ಫಿಕ್ಸಿಂಗ್ ಮಾಡದೆ ಸಿದ್ಧಗಂಗಾ ಮಠದಲ್ಲಿ PSY ಮತ್ತು HDK ಇವರನ್ನು ಪ್ರಮಾಣ ವಚನ ಮಾಡಿಸಿದೆ. ಇದೇ ಇದರ ಸಾರಾಂಶ, ಅನುಬಂಧ. ಅಲ್ಲಾನ ಮನ್ ಕಿ ಬಾತ್, ನನ್ನ ಮನ್ ಕಿ ಬಾತ್ ಅಲ್ಲ. ಹೇಗೆ JDSನಲ್ಲಿ ಸರೈ ಸರ್ವನಾಶ, JDS BJP ಟೈಅಪ್ ಸರ್ಕಾರದಲ್ಲಿ ಕಾಂಗ್ರೆಸ್ಗೆ ಸರ್ವನಾಶ, ಗ್ರಾಮೋತ್ಸವ, ಸೈಕಲ್ ವಿತರಣೆ, ಮಡಾಜಿಗೆ ಸಹಸ, ಭಾಗ್ಯಲಕ್ಷ್ಮಿ ಬಾಂಡ್. ಆಮೇಲೆ ಶ್ರೀಮಾನ್ಯ BS ಯಡಿಯೂರಪ್ಪನವರಿಗೆ 15 ದಿವಸದ ಕುರ್ಚಿಯನ್ನು ಕೊಡುವಾಗ ದೇವೇಗೌಡಜಿಯವರ ಮನೆಗೆ ಗುಜರಾತ್ ರಾಜ್ಯದಿಂದ, ಬರೋಡಾದಿಂದ ಒಂದು ಪತ್ರ ರವಾನೆ ಮಾಡಿದೆ. ಕಾಂಗ್ರೆಸ್ಸಿನವರು ಹರಿಜನರಿಗೆ, ಗಿರಿಜನರಿಗೆ, ಚಿತಾಪುರ್ ಶಾಸಕರಿಗೆ, ಶ್ರೀ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ CM ಗಾದೆ. JDS ಬೆಂಬಲದಿಂದ ಒಪ್ಪದಿದ್ದಾಗ JDS ಅಪ್ಪ ಮಕ್ಕಳಿಗೆ ನಿಧಿರಾಮಯ್ಯ ಮತ್ತೆ ಬಂಡೆಗೆ ಡಿಕ್ಕೆ ಹೊಡೆಯುವ ಬಂಡೆಗೆ ಡಿಕ್ಕೆ ಹೊಡೆದಂತೆ ಆಯಿತು. ಒಂದು ದೊಡ್ಡ ಗುಡ್ಡವನ್ನು ಎತ್ತಿಕೊಂಡು ಶ್ರೀಲಂಕಾದಿಂದ ತಂದು ಇಟ್ಟಂತೆ ಆಯಿತು ಕಾಂಗ್ರೆಸ್ಸಿನ ಮುಂದೆ. ಪ್ರಧಾನಮಂತ್ರಿಯ ಕುರ್ಚಿಗಾಗಿ, ಇವರು ಮಾಡಿದ ಪಾಪಕ್ಕಾಗಿ, ಇವರ ಮಾಡಿದ ಶಾಪದ ಪಾಪದ ಫಲ ಕಾಂಗ್ರೆಸ್ಸಿಗೆ ಬೀಳಿಸಲು, ನೆಲಕಚ್ಚಿಸಲು, ಅಳಿಸಲು JDS BJP ಟೈಅಪ್ ಮೇಲಿನವನು ಮಾಡಿಸಿದನು. ಅದಕ್ಕಾಗಿ ಪರಿಹಾರ ಮೇಲಿನವನು ಕೊಡುತ್ತಾನೆ. ಬಾಬರಿ ಮಸೀದಿಯ ಪ್ರತಿಕಾರವನ್ನು ಮೇಲಿನವನು ತೆಗೆದುಕೊಳ್ಳುತ್ತಿದ್ದಾನೆ. ಕಾಂಗ್ರೆಸ್ಸಿನಿಂದ ನೆಲಕಚ್ಚಿಸಿ, ಉರುಳಿಸಿ ಕಾಂಗ್ರೆಸ್ಸಿಗೆ ಡೆಮಾಲಿಷನ್ ಮಾಡಿಸುತ್ತಿದ್ದಾನೆ. ಗುಜರಾತ್ ಮಾಡೆಲ್ ದಂಗೆಯ ಪ್ರತೀಕಾರವನ್ನು ಸಹ ತೆಗೆದುಕೊಳ್ಳುತ್ತಿದ್ದಾನೆ. ಒಂದು ಕಾಂಗ್ರೆಸ್ ಮಾಡೆಲಿನ ದಂಗೆಕೋರರಿಂದ 1992ರ ಕಾಂಗ್ರೆಸ್ ದೊಣ್ಣೆವೇಷದ ಗಣವೇಷದ ಕಾಂಗ್ರೆಸ್ಸಿಗೆ ಮುಗಿಸಲು ಬಿಜೆಪಿಯ ಭಕ್ತಾದಿಗಳಿಗೆ, RS, VHP, ಬಜರಂಗದಳ ಇವರಿಗೆ ಮೇಲಿನವನು ಟೈಅಪ್ ಮಾಡಿಸಿ, JDS BJP ಟೈಅಪ್ ಮಾಡಿಸಿ, RSS, VHP, ಬಜರಂಗದಳ ಇವರಿಂದ ಟೈಅಪ್ ಅಲ್ಲ, ಮೇಲಿನವನ ಟೈಅಪ್. JDS ಅಧಿಕಾರದಲ್ಲಿ 20 ತಿಂಗಳದ ಸಮ್ಮಿಶ್ರ ಸರ್ಕಾರದಲ್ಲಿ ಸರೈ ಸರ್ವನಾಶ, ಗ್ರಾಮೋತ್ಸವ, ಸೈಕಲ್ ವಿತರಣೆ, ಮಡಾಜಿಗೆ ಸಹಸ, ಭಾಗ್ಯಲಕ್ಷ್ಮಿ ಬಾಂಡ್. ಆಮೇಲೆ BS ಯಡಿಯೂರಪ್ಪನವರಿಗೆ ಅನುಕಂಪ ಸೃಷ್ಟಿ ಮಾಡಿ ಮೋದಿ ಚಾಚಾ ಅವರಿಗೆ CMದಿಂದ PM ಮಾಡುವಂತೆ ಕೇವಲ BJP ಭಕ್ತಾದಿಗಳಿಗೆ, ಚಡ್ಡಿ ಭಕ್ತಾದಿಗಳಿಗೆ, ದೊಣ್ಣೆ ಭಕ್ತಾದಿಗಳಿಗೆ, ಸಿಟಿ ಭಕ್ತಾದಿಗಳಿಗೆ, ದೊಡ್ಡ ಜಾತಿಯ ಹೊಡಿ ಕಡಿ ಭಕ್ತಾದಿಗಳಿಗೆ ನಾವು ದಂಗೆಯ ಪ್ರಾಜೆಕ್ಟನ್ನು ಕೊಡದೆ CM ಗಾದೆ ಮತ್ತು PM ಗಾದೆಯನ್ನು ಕೊಡುವಂತೆ ಮೊದಲು ಅಲ್ಲಾಹನಲ್ಲಿ ಬೇಡಿ, ಆಮೇಲೆ ದೇವೇಗೌಡಜಿಯವರಿಗೆ ಒಂದು ಪತ್ರವನ್ನು ರವಾನೆ ಮಾಡಿದೆವು. ಮೋದಿಜಿಯವರಿಗೆ ಪ್ರಧಾನಮಂತ್ರಿಯ ಅಭ್ಯರ್ಥಿಯನ್ನಾಗಿ ಮಾಡಿ ಸಂದೇಶವನ್ನು ರವಾನೆ ಮಾಡಿ, ದೇವೇಗೌಡಜಿಯವರೇ, ನಾನು ಕಲಬುರಗಿಯಿಂದ, ಕರ್ನಾಟಕ ರಾಜ್ಯದಿಂದ ಗುಜರಾತ್ ವರೆಗಿನ ಅವರ ಅಭಿವೃದ್ಧಿಯನ್ನು ನೋಡಿ, ಅವರ ಗುಜರಾತ್ ಬರೋಡಾವನ್ನು ನೋಡಿ, ಮೋದಿ ಚಾಚಾ ಅವರಿಗೆ ಯಾಕೆ ಅವರಿಗೆ CM ಗಾದೆಯಿಂದ ಕೆಳಗಿಳಿಸಲು ಸೀನಿಯರ್ ರಾಮಭಕ್ತರು ಹುನ್ನಾರ ಮಾಡಿದ್ದರು? ಸೀನಿಯರ್ ರಾಮಭಕ್ತರು ಯಾಕೆ ಅವರನ್ನು ಹುನ್ನಾರ ಮಾಡಿದ್ದರು? ಅವರ ರಾಮ ಭಕ್ತಿಯನ್ನು ಯಾಕೆ ಕುಂದಿಸುವಲ್ಲಿ
ಬಾಬರಿ ಮಸೀದಿಯ ಹೆಸರಲ್ಲಿ ಹೊಡಿಬಡಿ ಕಳಿ ಮಾಡುವುದನ್ನು ನಿಲ್ಲಿಸಲು ಮೇಲಿನವನಿಗೆ ನಾನು ಕೇಳಿಕೊಂಡಿದ್ದೆ. ದೇವೇಗೌಡಜಿಯವರಿಗೂ ಸಹ ಪತ್ರದಲ್ಲಿ ರವಾನೆ ಮಾಡಿದ್ದೆ. ಬಾಬರಿ ಮಸೀದಿಯ ಹೆಸರಲ್ಲಿ ಹೊಡಿಬಡಿ ಕಡೆ ಮಾಡಿಸುವುದನ್ನು ನಿಲ್ಲಿಸಿ, ಮೇಲಿನವನು ನಿಲ್ಲಿಸಲಿ, ಅದರ ಪ್ರತೀಕಾರವನ್ನು ಕಾಂಗ್ರೆಸ್ಸಿನಿಂದ ಮೊದಲು ತೆಗೆದುಕೊಳ್ಳಲಿ, ನೆಲಸಮ ಮಾಡಿ ನೆಲ ಕಚ್ಚಿಸಿ ಉರುಳಿಸಿ ಕಾಂಗ್ರೆಸ್ಸಿಗೆ ಡೆಮಾಲಿಷನ್ ಮಾಡಲಿ. ಎಷ್ಟು ವರ್ಷ ಅವರು ಬಾಬರಿ ಮಸೀದಿಯನ್ನು ನೆಲಸಮ ಮಾಡಲು ಪ್ರಯತ್ನಿಸಿದರೋ ಅಷ್ಟು ವರ್ಷ ಅಲ್ಲಾಹ್ ಅವರಿಗೆ ನೆಲ ಕಚ್ಚಿಸಿ ಉರುಳಿಸಿ ಕಾಂಗ್ರೆಸ್ಸಿಗೆ ನೆಲಸಮ ಮಾಡಿ ಮಣ್ಣು ಮಾಡಲಿ ಎಂದು ಮಣ್ಣ ಸಂಗ್ರಹಣ ಯಾತ್ರೆ ಮಾಡಿಸಿದ್ದಾನೆ ಮೇಲಿನವನು ಏಕಲ್ಲ ಚೌಕಿದಾರ್. ನಮ್ಮನ್ನು ಬಳಸಿಕೊಂಡು ದೇವೇಗೌಡಜಿಯವರನ್ನು, ಕುಮಾರಸ್ವಾಮಿಯವರನ್ನು, ಯಡಿಯೂರಪ್ಪ ಅವರನ್ನು, RSS BHP ಬಜರಂಗದಳ ಇವರನ್ನು ಬಳಸಿಕೊಂಡು, ರಾಮ ಭಕ್ತರನ್ನು ಬಳಸಿಕೊಂಡು ಮಣ್ಣು ಮಾಡುವ ಸಂಗ್ರಹ ಕಾಂಗ್ರೆಸ್ಸಿಗೆ ಗುಜರಾತ್ ಮಾಡೆಲ್ ಹೋಮ್ ಮಿನಿಸ್ಟರ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪೊಲೀಸ್ ಆಕ್ಷನ್ ಆಗಬಾರದು. ಗುಜರಾತ್ ಮಾಡೆಲ್ ದಂಗೆ, ಬಿಜೆಪಿಯ ಗುಜರಾತ್ ಮಾಡೆಲ್ ದಂಗೆ ಆಗಬಾರದು. ಮೇಲಿನವನ ರಕ್ಷಣೆಯಲ್ಲಿ 20 ತಿಂಗಳದ ಸಮ್ಮಿಶ್ರ ಸರ್ಕಾರದ ರೂಪರೇಷವನ್ನು ಹಾಕಿ ದೇವೇಗೌಡಜಿಯವರಿಗೆ ಒಪ್ಪಿಸುವಾಗ ಮೇಲಿನವನಿಗೆ ಏಕಲ್ಲ ಚೌಕಿದಾರರಿಗೆ ಕೇಳಿಕೊಂಡು ಅಭಿವೃದ್ಧಿಯ ತಂತ್ರ ಮಂತ್ರ, ಅಲ್ಲಾನ ತಂತ್ರ ಮಂತ್ರ ಮಾಟ ಮಂತ್ರ ಮಾಡಿಸಲಿಲ್ಲ. BS ಯಡಿಯೂರಪ್ಪನವರು ಸಾಯಲಿಲ್ಲ. ಅಪ್ಪ ಮಕ್ಕಳು ಮಾಟ ಮಂತ್ರ ಮಾಡಿಸಲಿಲ್ಲ. BS ಯಡಿಯೂರಪ್ಪನವರು ಸಾಯಲಿಲ್ಲ. ಅವರಿಗೆ ಅನುಕಂಪ ಸೃಷ್ಟಿ ಮಾಡಿ ಅವರಿಗೆ CM ಗಾದಿಯನ್ನು ಮೇಲಿನವನು ಅನುಕಂಪದಿಂದ ಕೊಟ್ಟು ಬಿಟ್ಟನು. ಬಹುಮತದ ಸರ್ಕಾರವನ್ನು ಕೊಟ್ಟು ಕಾಂಗ್ರೆಸ್ಸಿಗೆ ನೆಲಸಮ ಮಾಡಲು, ಕಾಂಗ್ರೆಸ್ಸಿಗೆ ನೆಲ ಕಚ್ಚಿಸಲು, ಕಾಂಗ್ರೆಸ್ಸಿಗೆ ಡೆಮಾಲಿಷನ್ ಮಾಡಲು ಮೇಲಿನವನ ಹೊಡೆತದ ಮೇಲೆ ಹೊಡೆತ. 2014ರಿಂದ ಇವತ್ತಿನವರೆಗೆ ಹೊಡೆತ. ಕಾಂಗ್ರೆಸ್ಸಿಗೆ ನೆಲ ಕಚ್ಚಿಸುವ ಹೊಡೆತ, ಬೀಳಿಸುವ ಹೊಡೆತ, ಅಳಿಸುವ ಹೊಡೆತ ಯಾಕೆ ಕೊಡಿಸುತ್ತಿದ್ದಾನೆ ಬಿಜೆಪಿಯ ಭಕ್ತಾದಿಗಳಿಗೆ? ಯಾಕೆ ಮೇಲಿನವನು ಶಕ್ತಿ ತುಂಬುತ್ತಿದ್ದಾನೆ? ಇದರ ಗುಟ್ಟು ರಟ್ಟು ಮೇಲಿನವನ ಬಳಿ ಇದೆ. ಮೇಲಿನವನು ಒಳ್ಳೆಯದಕ್ಕಾಗಿ ಮಾಡುತ್ತಾನೆ. ಒಳ್ಳೆಯ ದಾರಿಯನ್ನು, ಪೀಸ್ ರೋಡ್ ಮ್ಯಾಪ್ ಅನ್ನು ತೋರಿಸುತ್ತಾನೆ. ಅದಕ್ಕಾಗಿ ಕರೆದಿದ್ದೇನೆ. ಬನ್ನಿ ದೇವೇಗೌಡಜಿ, ಮಾನ್ಯ ಮೋದಿಜಿ, ಮಾನ್ಯ ಯಡಿಯೂರಪ್ಪನ ಪ್ರಚಾರ ಕೇಳಲು ಬನ್ನಿ. ಮತದಾರನ ಹಬ್ಬಕ್ಕೆ ಬನ್ನಿ. ಅಣ್ಣ ಬಸವಣ್ಣ ಮೇವಿಲ್ಲದೆ ಊರು ಬಿಟ್ಟು ಬಂದಿದ್ದಾನೆ. ಪುಣ್ಯ ಕೋಟಿಕರು ತಮ್ಮ ಹುಂಜ ಅಣ್ಣ ಪಕ್ಷಿಗಳು. ಅಣ್ಣ ಬಸವಣ್ಣ ಯಾವಾಗ ಬರುತ್ತದೆ? ಗಳೆ ಹೊಡೆದರೆ ಪಕ್ಷಿಗಳಿಗೆ ಆಹಾರ, ಹೊಲಕ್ಕೆ ಗೊಬ್ಬರ, ಮನುಷ್ಯರಿಗೆ ಪರಿಹಾರ, ಬೆಳೆ ಬಂಗಾರ, ತೆಂಗಿನ ಮಳೆ ಆಧಾರ, ಕರೆತನಿ ಮತದಾನ ಎಲ್ಲ ಕಾಯಿಯಲ್ಲಿ ಮೇಲಿನವನ ಭಕ್ತಿ, ಕೆಳಗಿನವರ ಶರಣರ ಭಕ್ತಿಯಿಂದ ಕಟ್ಟಂಗು ಹೊಡೆಯಬೇಡಿ. ಕೆಳಗಿನವರು ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದವರು ಬೇಳೆ ಕಾಳು ಮತ್ತೆ ತೆಂಗು ಬೆಳೆಸುವುದಿಲ್ಲ. ಅದಕ್ಕೆ ಮೇಲಿನವನ ಭಕ್ತಿ. ಮೇಲಿನವನು ಊಟ ಮಾಡುವುದಕ್ಕೆ, ತೆಂಗಿನಕಾಯಿ ಊಟ ಮಾಡುವುದಕ್ಕೆ, ಕಣಕಿ ಮತ್ತೆ ಗೋಧಿ ಜೋಳ ಊಟ ಮಾಡುವುದಕ್ಕೆ ಹುಟ್ಟಿಸಿದ್ದಾನೆ. ದನಕರುಗಳಿಗೆ ಆಹಾರ ಮೇವನ್ನು ಅವನೇ ಭರಿಸುತ್ತಾನೆ, ಅವನೇ ಪರಿಹಾರ ಕೊಡುತ್ತಾನೆ. ಅದಕ್ಕಾಗಿ ತೆಂಗಿನಕಾಯಿ ಗುರುತಿಗೆ ನಿಮ್ಮ ಭಕ್ತಿ, ನಿಮ್ಮ ಸೇವೆಗೆ ಸಿದ್ಧನಾಗಿ ನಿಮ್ಮ ಕಡದಾಳ ಕ್ಷೇತ್ರದ ಅತಿ ಸಣ್ಣ ವ್ಯಕ್ತಿ ಜಾಕಿರ್ ನಾಯಕ್ ಸಣ್ಣ ನಾಯಕನಾಗಿ ರಾಜನಾಥಿಗೆ ನಾಂದೆ ಹಾಡಲು ಮತಬಾದವರು ಆಧಾರ. ನಾನು ಸೈಯದ್ ಜಾಕಿರ್ ಹುಸೇನ್. ನನಗೆ ಕಣದಾಳದಿಂದ ಜಿಲ್ಲಾ ಪಂಚಾಯತ್ ಚುನಾವಣೆ, ಇಂಡಿಪೆಂಡೆಂಟ್ ಚುನಾವಣೆ ಎದುರಿಸಲು ನನಗೆ ಶಕ್ತಿ ತುಂಬಿದ ಮೇಲಿನವನು, ದುಡ್ಡಿದವನ ದೊಡ್ಡಪ್ಪ, ಕಾಂಗ್ರೆಸ್ಸಿನ ದೊಡ್ಡಪ್ಪನ ಮಗ, CM ಧರಮ್ ಸಿಂಗ್ ಅವರ ಅಣ್ಣನ ಮಗ, ದುಡ್ಡಿದವನ ದೊಡ್ಡಪ್ಪನ ಮಗ ನಿಂತಿದ್ದ. ಆಮೇಲೆ ಇನ್ನೊಬ್ಬರು ಬಿಜೆಪಿಯ ದುಡ್ಡಿದವರ ದೊಡ್ಡಪ್ಪ ನಿಂತಿದ್ದರು. ಆದರೆ ನಾನು ಬಲ್ಲಿವನಾಗಿ ಮೇಲಿನವನಿಗೆ ಬೇಡಿಕೊಂಡು, ಮೇಲಿನವನ ಶಕ್ತಿಯಿಂದ, ಮೇಲಿನವನ ಯುಕ್ತಿಯಿಂದ ಈ ಚುನಾವಣೆ ಪ್ರಚಾರ ಮಾಡಿದೆ. ಚುನಾವಣೆ ಪ್ರಚಾರದಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದೆ.
ಕಾಂಗ್ರೆಸ್ಸಿಗೆ ಸೋಲಿಸುವ ಮತವನ್ನು ನನಗೆ ಹಾಕಿಸಿದನು. ಕಾಂಗ್ರೆಸ್ಸಿಗೆ ಮೇಲಿನವನು ಸೋಲಿಸಿದನು, ಬಿಜೆಪಿಗೆ ಗೆಲ್ಲಿಸಿದನು. ನಾನು ಯಾವುದೇ ಕುತಂತ್ರ ಮಾಡಲಿಲ್ಲ. ಮೇಲಿನವನ ದಾರಿಯಿಂದ ಮೇಲಿನವನು ಯಾರಿಗೆ ಸೋಲಿಸಿದನು, ಯಾರಿಗೆ ಗೆಲ್ಲಿಸಿದನು, ಅವನೇ ಆಧಾರ, ಅವನೇ ನನ್ನ ಹೇಳಿಕೆ ಮೇಲಿನವನ ಬಳಿ ನಿರಾಧಾರವಾಗುವುದಿಲ್ಲ. ಅದಕ್ಕಾಗಿ ಸತ್ತ ಮೇವೆ ಜಯತೆಗಾಗಿ ನಾನು ಮುಂದೆ ಈಗ JDS BJP ಟಿಕೆಟ್ ಬೇಡುತ್ತಿದ್ದೇನೆ. ಮೋದಿ ಚಾಚಾ ಅವರಿಗೆ ಚಡ್ಡಿ ಚಾಚಾ ಚಾಕ್ಲೇಟ್ ಚಾಚಾ ನೆಹರು, ಚಡ್ಡಿ ಚಾಕ್ಲೇಟ್ ಚಾಚಾ ನೆಹರು, ದೊಣ್ಣೆ ವೇಷದ ಕಾಂಗ್ರೆಸ್ಸಿಗೆ, ಲಾಠಿ ವೇಷದ ಕಾಂಗ್ರೆಸ್ಸಿಗೆ, ಗುಣವೇಷದ ಕಾಂಗ್ರೆಸ್ ಭಕ್ತಾದಿಗಳಿಗೆ ಮುಗಿಸಲು ಹೇಗೆ 1992ರಲ್ಲಿ 5ನೇ ಡಿಸೆಂಬರ್ಗೆ ಟೆಂಡರ್ ಕೊಟ್ಟರು, ಅದೇ ತರ ನನಗೆ ಮೇಲಿನವನು ಟೆಂಡರ್ ಕೊಟ್ಟನು. ಬಾಬರಿ ಮಸೀದಿ, ರಾಮ ಮಂದಿರ ಹೆಸರಲ್ಲಿ ರಾಜನೀತಿಯನ್ನು ಮಾಡಬೇಡಿ, ಅದನ್ನು ಬೆಳೆಸಬೇಡಿ. ಕಾಂಗ್ರೆಸ್ಸಿನವರಿಗೆ ಬೆಳೆಸಿ ನೆಲಕಚ್ಚಿಸಿ ಅದಕ್ಕೆ ಸರ್ವನಾಶ ಮೇಲಿನವನು ಮಾಡಿಸುತ್ತಿದ್ದಾನೆ, ಮೇಲಿನವನು ಟೆಂಡರ್ ಕೊಡುತ್ತಿದ್ದಾನೆ. ಅದಕ್ಕಾಗಿ ಮೋದಿ ಚಾಚಾ ಅವರಿಗೆ CM ದಿಂದ PM ಅಭ್ಯರ್ಥಿಯನ್ನಾಗಿ ಮಾಡಿಸಿ ಎಂದು 2005ರ ಚುನಾವಣೆಯಲ್ಲಿ 2006ರಲ್ಲಿ BJP JDS ಟೈಅಪ್ ಮಾಡಿಸಿದ್ದನು ಮೇಲಿನವನು ಏಕಲ್ಲ ಚೌಕಿದಾರ್. ನ रहेगी बांस न बजेगी बांसुरी, न काशी न मथुरा न अयोध्या न ಬನಾರಸ್. ಈ ಆಸ್ಥಾನಗಳ ಹೆಸರಲ್ಲಿ ಹೊಡಿಬಡಿ ಕಡಿ ಮಾಡಿಸಿದರೆ ನಿಮ್ಮ ಸಂಪತ್ತು, ನಿಮ್ಮ ಶಕ್ತಿ, ನಿಮ್ಮ ಎಲ್ಲ ಬೆಂಕುಗಳಿಗೆ, ಎಲ್ಲ ದಾರಿಗೆ ಮೇಲಿನವನು ಹಾನಿ ಮಾಡಿಸುತ್ತಾನೆ. ಮೇಲಿನವನು ನಿಮಗೆ ಹೊಡೆತದ ಮೇಲೆ ಹೊಡೆತ ಕೊಡುತ್ತಾನೆ. ಹಿಂದೂ ಮುಸ್ಲಿಂ ಭಾಯಿಯಾಗಿ ಏಕ ದೇವರಾಧನೆಗಾಗಿ ಬಾಳಿ. ಅದಕ್ಕಾಗಿ ನಾನು ಕರೆ ಕೊಡುತ್ತಿದ್ದೇನೆ. ಶ್ರೀರಾಮರು ಸಹ ಮೇಲಿನವನಿಗೆ ಒಬ್ಬನಿಗೆ ಆರಾಧನೆ ಮಾಡಲು ನಮಾಜ್ ತರಿಕಾವನ್ನು ಅವರು ಸಹ ಹೇಳಿಕೊಟ್ಟಿದ್ದಾರೆ. ನಮ್ಮ ಸಮಾಜದಿಂದಲೇ ಇದನ್ನು ಕಾಪಿ ಮಾಡಿದ್ದಾರೆ. ನಮ್ಮ ಇಸ್ಲಾಂ ಧರ್ಮವನ್ನು ಶ್ರೀರಾಮರು ತಮ್ಮ ದಾರಿಯಲ್ಲಿ ತಮ್ಮ ಜೀವಿಸುವ ವಿಧಾನದಲ್ಲಿ ಅಳವಡಿಸಿಕೊಂಡಿದ್ದರು. ಅದಕ್ಕಾಗಿ ನಾನು ಈ ದೊಡ್ಡ ಜಾತಿಯ ಧರ್ಮದ ದಂಗೆಯನ್ನು, ದೊಡ್ಡ ಜಾತಿಯ ಧರ್ಮದ ಭಯೋತ್ಪಾದಕರನ್ನು ಮುಗಿಸಲು, ನೆಲಸಮ ಮಾಡಲು, ನೆಲಕಚ್ಚಿಸಲು ದುಡ್ಡಿದ್ದವನೇ ದೊಡ್ಡಪ್ಪನ ಕಾಂಗ್ರೆಸ್ಸಿಗೆ ಮೇಲಿನವನು ಹೇಗೆ ಮುಗಿಸಿದ್ದಾನೆ, ಅದೇ ತರ ಯಾರಿಗೆ ಮೇಲಿನವನು ಮುಗಿಸುತ್ತಾನೆ ಅದನ್ನು ಹೇಳಲು ಶಾಂತಿ, ನೆಮ್ಮದಿ, ಪ್ರೀತಿ, ಮಮತೆಯಿಂದ ಈ ಮುಂದಿನ ಜಿಲ್ಲಾ ಪಂಚಾಯತ್ ಚುನಾವಣೆ ಎದುರಿಸಲು ನಾನು ಸಿದ್ಧನಾಗಿದ್ದಾನೆ. JDS BJP ಟೈಅಪ್ದಿಂದ ನನಗೆ ಟಿಕೆಟ್ ಬೇಕಾಗಿದೆ. ನನಗೆ ಬೇಡ ಕಾಂಗ್ರೆಸ್ ಟಿಕೆಟ್. ವೀರಪ್ಪನ್ ಬಳಗರಿಗೆ ಕೊಡಿ, ತೇಲ್ಗಿ ಬೀಗರಿಗೆ ಕೊಡಿ, ದಾವೂದ್ ಬಂಟ, ಸಂಜಯ್ ದತ್ತನಿಗೆ ಟಿಕೆಟ್ ಕೊಡಿ. ನನಗೆ ಬೇಡ ಕಾಂಗ್ರೆಸ್ ಟಿಕೆಟ್ ಎಂದು ನಾನು ಕಾಂಗ್ರೆಸ್ ಬಿಟ್ಟು ಬಂದಿದ್ದೇನೆ. ಯಾವಾಗ ದಿವಂಗತ ಖಮರುಲ್ ಇಸ್ಲಾಂ ಅವರು ಜಿಲ್ಲಾ ಪಂಚಾಯತ್ ಟಿಕೆಟ್ ಬೇಡುವಾಗ ಅವರ ಮನೆಯಲ್ಲಿ ಹೋದಾಗ दाढ़ी वाले दहशत गर्द के दाढ़ी छोड़ा इज्जत दे रो नहीं तो क्या कर लेता. ನಪುಸಕ ಕಾಂಗ್ರೆಸ್, ಗೆ ಕಾಂಗ್ರೆಸ್, ಮದ್ಯದ ಕಾಂಗ್ರೆಸ್, ದಿವಂಗತ ಖಮರುಲ್ ಇಸ್ಲಾಂ ಹೇಗೆ ನನಗೆ ಅಂಜಿಸಿದರು. ನಾನು ಅವರಿಗೆ ಆರಿಸುವಾಗ ಭಯೋತ್ಪಾದಕರು, ಗಡ್ಡದವರು ಕಾಣಲಿಲ್ಲ. ಜಿಲ್ಲಾ ಪಂಚಾಯತ್ ಟಿಕೆಟ್ 2016ರಲ್ಲಿ ಅವರಪ್ಪನ ಕಾಂಗ್ರೆಸ್ಸಿನ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಖಮರುಲ್ ಇಸ್ಲಾಂ ಅವರ ಮನೆಗೆ ಹೋದಾಗ ಹಲ್ಲೆ ಮಾಡಿದನು. ಇಡೀ ಸಮಾಜವನ್ನು, ಇಡೀ ದಾಡಿವಾಳಗಳನ್ನು ಗುರಿಯಾಗಿ
ಅವರ ಮಿನಿಸ್ಟ್ರಿ ಮಿನಿ ಟ್ರೀ, ಹಣದ ಬೀಜ ಹಣದ ಫಲದ ಮಿನಿ ಟ್ರೀಯನ್ನು ಕಸಿದುಕೊಂಡಿದ್ದರು. ತಮ್ಮ ದತ್ತು ಪುತ್ರನಿಗೆ ಇಟ್ಟು ಹೋಗಬೇಕಾಗಿತ್ತು. ಇನ್ನು ಕೊಳ್ಳೆ ಹೊಡೆದು ಪರ್ಸೆಂಟೇಜ್ ಲೂಟಿ ಮಾಡಿ ಅವರಿಗೆ ಇಟ್ಟು ಹೋಗಬೇಕಾಗಿತ್ತು. ಅದಕ್ಕಾಗಿ ಆ ದುಡ್ಡಿನ ಅಹಂಕಾರ, ಆಡಳಿತದ ಅಹಂಕಾರದಿಂದ ದಿವಂಗತ ಖಮರುಲ್ ಇಸ್ಲಾಂ ಕಾಂಗ್ರೆಸ್, ಸತ್ತು ಹೋದ ಕಾಂಗ್ರೆಸ್, ಮಣ್ಣು ಆಗುವ ಕಾಂಗ್ರೆಸ್ ನನ್ನ ಮೇಲೆ ಹಲ್ಲೆ ಮಾಡಿದಾಗ ಇದರ ಪ್ರತಿ ಉತ್ತರವನ್ನು ಹೀಗೆ ಕೊಟ್ಟಿದ್ದೇನೆ. ಕಾಂಗ್ರೆಸ್ ಚಡ್ಡಿ ದಂಗೆಗಳಿಗೆ, ಕಾಂಗ್ರೆಸ್ ಡೊಣ್ಣಿವೇಷದ ಟೆರರ್ಗೆ, ಕಾಂಗ್ರೆಸ್ ಗುಣವೇಷದ ಗಣಧಾರಿಯ ದೊಡ್ಡ ಜಾತಿಯ ವೆಸ್ಟರ್ನ್ ರಕ್ತಗಣದ ಕಾಂಗ್ರೆಸ್ಸಿಗೆ, ಅದರ ಟೆರರ್ಗೆ, ಕಾಂಗ್ರೆಸ್ಸಿನ ಟೆರರ್ಗೆ ಹೇಗೆ ಮುಗಿಸಿದ್ದೇನೆ ಅದನ್ನು ನಿಮ್ಮ ಮೇಲಿನವನ ಟೆರರ್ದಿಂದ ಮುಗಿಸಿದ್ದೇನೆ. ನನ್ನ ಟೆರರ್ದಿಂದ ಅಲ್ಲ, ಬಿಜೆಪಿಯ ಟೆರರ್ದಿಂದ ಅಲ್ಲ, ಮತ್ತೆ VHP RSS ಬಜರಂಗದಲ್ಲಿ ಇವರ ಟೆರರ್ದಿಂದ ಅಲ್ಲ, ಮೇಲಿನವನ ಟೆರರ್ದಿಂದ ಮುಗಿಸಿದ್ದೇನೆ. ಅದಕ್ಕಾಗಿ ನಿಮ್ಮ ಮುಂದೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕಾ ಖರ್ಗೆ ಅವರ ಭಕ್ತಾದಿಗಳ ಮುಂದೆ ಇದು ಒಂದು ನಮ್ಮ ಸಂವಿಧಾನವಿದೆ, ಅಲ್ಲಾಹನ ಸಂವಿಧಾನವಿದೆ, ಅಲ್ಲಾಹನ ಖುರಾನ್ ಇದೆ, ಅಲ್ಲಾಹನ ಶ್ಲೋಕಿನ ಶಕ್ತಿ ಇದೆ, ಅಲ್ಲಾಹನ ಯುಕ್ತಿ ಇದೆ, ಅಲ್ಲಾಹನ ಆಡಳಿತವಿದೆ. ಅದಕ್ಕಾಗಿ ಇದನ್ನು ಸಾರಿಸುತ್ತಿದ್ದೇನೆ. ಅದಕ್ಕಾಗಿ ಅಲ್ಲಾಹನ ಸಂವಿಧಾನ ಖುರಾನ್ ಇದೆ, ಅದರ ಶಕ್ತಿ ಇದೆ, ಅಲ್ಲಾಹನ ಆಡಳಿತವಿದೆ. ಅದಕ್ಕಾಗಿ ಈ ಭಕ್ತಿಯನ್ನು ನಿಮ್ಮ ಮುಂದೆ ಕಾಂಗ್ರೆಸ್ ಗಣವೇಷದ ಚಡ್ಡಿ ವೇಷದ ಲಾಠಿ ವೇಷದ ಕಾಂಗ್ರೆಸ್ ಜಿಲ್ಲಾ ಉಸ್ತುವಾರಿ ಸಚಿವ ಅವರ ಭಕ್ತಾದಿಗಳ ಪ್ರಿಯಾಂಕಾ ಖರ್ಗೆ ಅವರ ಭಕ್ತಾದಿಗಳ ಮುಂದೆ ಇದನ್ನು ಸಾರುತ್ತಿದ್ದೇನೆ. ಅದಕ್ಕಾಗಿ ನಾನು ಸೈಯದ್ ಜಾಕಿರ್ ಹುಸೇನ್, ಕಾಂಗ್ರೆಸ್ ಸರ್ವನಾಶ, ಸರಾಯಿ ಗುತ್ತಿಗೆದಾರರ ಸಣ್ಣ ಶಾಪದ ಪಾಪದ 10 ದೆವ್ವದ ಪ್ರಸಾದ ಸರ್ವನಾಶ, ಕಾಂಗ್ರೆಸ್ ಸರ್ವನಾಶ, ಗ್ರಾಮೋತ್ಸವ, ಸೈಕಲ್ ವಿತರಣೆ, ಮಠಾಧಿಕ ಸಾಹಸ, ಭಾಗ್ಯಲಕ್ಷ್ಮಿ ಬಾಂಡ್. ನಾವು RSS VHP ಬಜರಂಗದಲ್ಲಿ ಅವರ ಲಕ್ಷ್ಮಿ ಪಡೆಯದೆ, ಅವರಿಂದ ಹಣ ಪಡೆಯದೆ, ಅವರ ದಂಗೆಯನ್ನು ಮಾಡಿಸದೆ JDS BDP ಟೈಅಪ್ ಮಾಡೆಲ್ ಅನ್ನು ನಿಮ್ಮ ಮುಂದೆ ಹೇಳುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS, ಜೈ ದೇವೇಗೌಡಜಿ. ಅಲ್ಲಾಹನಿಗೆ ಜಯವಾಗಲಿ. ಅಲ್ಲಾಹನೇ ವಿಜಯಶಾಲಿಯಾಗಿದ್ದಾನೆ ಈ ಯುದ್ಧದಲ್ಲಿ. ಈ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಯುದ್ಧದಲ್ಲಿ ಅಲ್ಲಾಹನೇ ನಮಗೆ ಜಯಶಾಲಿಯಾಗಿ ಮಾಡುತ್ತಾನೆ. ಅವನೇ ಜಯಶಾಲಿಯಾಗಿದ್ದಾನೆ. ಅಲ್ಲಾಹ್ ಒಬ್ಬನೇ ಸಾಕು ಎಂದು ಸಾರುತ್ತಾ ನನ್ನ ಪ್ರಚಾರ, ಪೂರ್ವಭಾವಿ ಪ್ರಚಾರ, ಜಿಲ್ಲಾ ಪಂಚಾಯತ್ ಚುನಾವಣೆಗಿಂತ ಮುಂಚಿನ ಪ್ರಚಾರ ಇದಾಗಿದೆ. ಬನ್ನಿ ಚಾಯ್ ಪೆ ಚರ್ಚಾಗೆ ಬನ್ನಿ. ಕಾಂಗ್ರೆಸ್ ಡೊಣ್ಣೆವೇಷ ಗಣವೇಷದ ಚಡ್ಡಿಧಾರಿ, ಗುಣದ ಲಾಠಿಧಾರಿ, ಸಿಟಿಧಾರಿಗಳೇ ಚಡ್ಡಿ ಉಟ್ಟುಕೊಂಡು ಇಲ್ಲದಿದ್ದರೆ ಬಿಚ್ಚಿ ಉಚ್ಚಿ ಹೇಳುತ್ತೇನೆ. ನಿಮ್ಮ ಕಾಂಗ್ರೆಸ್ಸಿನ ಚಡ್ಡಿ ಉಚ್ಚಿ ನಿಮ್ಮ ಚಡ್ಡಿ ಉಡಿದಾರ ಬಿಚ್ಚಿ ನಿಮ್ಮ ಮುಂದೆ ತರುತ್ತೇನೆ. ಅದಕ್ಕಾಗಿ ನನಗೆ ಶಕ್ತಿ ಕೊಟ್ಟಿದ್ದಾನೆ, ಯುಕ್ತಿ ಕೊಟ್ಟಿದ್ದಾನೆ ಮೇಲಿನವನು ಐಕಲ್ಲಾ ಚೌಕಿದಾರ್. ಧನ್ಯವಾದಗಳು. ನಾನು ಸೈಯದ್ ಜಾಕಿರ್ ಹುಸೇನ್. ಹೇಗೆ ಹೊಡೆತದ ಮೇಲೆ ಹೊಡೆತ ಕೊಡುತ್ತಿದ್ದಾನೆ. ಕಾಂಗ್ರೆಸ್ಸಿಗೆ ಸರಸಿ, ಕಾಂಗ್ರೆಸ್ಸಿನ ದಂಗವಾದಿಗಳಿಗೆ, ಕೋಮುವಾದಿಗಳಿಗೆ, ಕಾಂಗ್ರೆಸ್ ಡೊಣ್ಣೆವಾದಿಗಳಿಗೆ, ಗಣವೇಷದ ಕಾಂಗ್ರೆಸ್ಸಿಗೆ, ದೊಡ್ಡ ಜಾತಿಯ ಕಾಂಗ್ರೆಸ್ಸಿಗೆ, PV ನರಸಿಂಹರಾವ್ ಅತಿ ದೊಡ್ಡ ಜಾತಿಯ ಮಂಗನ ಅಪ್ಪ ಚಿಂಪಾಂಜಿ ಚಾಂಪಿಯನ್ ಚಿಂಪಾಂಜಿ ಕಾಂಗ್ರೆಸ್ಸಿಗೆ ಹೇಗೆ ಮುಗಿಸಿದ್ದಾನೆ ಮೇಲಿನವನು. ಅದಕ್ಕಾಗಿ ಇದೇ ನನ್ನ ಉತ್ತರ. ಪ್ರಶ್ನೆಗಳ ಸುರಿಮಳ ಹಾಕಿ ನಾನು ಉತ್ತರ ಕೊಡುತ್ತೇನೆ. ಅದಕ್ಕಾಗಿ ಚಾಯ್ ಪೆ ಚರ್ಚಾಗೆ ಕರೆಯುತ್ತೇನೆ. ನಾನು ಚಾಯ್ ಮಾರಾಟ ಮಾಡಿದ್ದೇನೆ, ಮಹೇಂದ್ರ ಗುಜರಾತ್ ಟ್ರ್ಯಾಕ್ಟರ್ ಮಾರಾಟ ಮಾಡಿದ್ದೇನೆ, ಮೋದಿ ಚಾಚಾ ಚಾಯ್ ಮಾರಿದ್ದಾರಂತ ನನಗೆ ಗುರುತಿಲ್ಲ. ನಾನು ಜಾಕಿರ್ ಚೆನ್ನಯ್ಯ ಹಾಗೆ ಲಿಬರ್ಟಿ ಶೋರೂಮ್ನಲ್ಲಿ ಚಪ್ಪಲಿಯನ್ನು ಮಾರಾಟ ಮಾಡುತ್ತಾ ಚಪ್ಪಲಿಯ ತುದಿಯಲ್ಲಿ ಕಾಂಗ್ರೆಸ್ಸಿಗೆ ಚಪ್ಪಲಿ ತುದಿಯಲ್ಲ ಡಿಸ್ಪ್ಲೇಯ ತುದಿಯಲ್ಲಿ ನೋಡಿ ಕಾಂಗ್ರೆಸ್ ಆಫೀಸಿಗೆ ನೋಡಿಕೊಂಡು ಕಾಂಗ್ರೆಸ್ಸಿನ ದೊಡ್ಡ ಜಾತಿಯ ಕಾಂಗ್ರೆಸ್ ಪಾಲಿಸಿಯನ್ನು ನೋಡಿಕೊಂಡು ಅದಕ್ಕೆ ದೊಡ್ಡ ಜಾತಿಯ ಕಾಂಗ್ರೆಸ್ಸಿಗೆ ಮುಗಿಸಿದ್ದೇನೆ. ಇದೇ ನನ್ನ
ಇದೇ ನನ್ನ ಅಲ್ಲಾಹನ ಮನದಲ್ಲಿ ಹಾಕಿದ ಮನ್ ಕಿ ಬಾತ್. ಜೈ ಹಿಂದ್, ಜೈ ಕರ್ನಾಟಕ, ಅಸ್ಸಲಾಮು ಅಲೈಕುಂ, ಜೈ JDS, ಜೈ ಕುಮಾರಣ್ಣ, ಅಸ್ಸಲಾಮು ಅಲೈಕುಂ.